ವೀಕ್ಷಕರೇ ನಮಸ್ಕಾರ. ನಾನು ಈಗ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇರೋದು ಕೋಲಾರ ಜಿಲ್ಲೆಯ ಅತಿ ಪ್ರಸಿದ್ಧಿಯಾದಂಥ ದನಗಳ ಜಾತ್ರೆ, ಆವಣಿ ದನಗಳ ಜಾತ್ರೆ. ನಿಮಗೆಲ್ಲ ಗೊತ್ತು, ಕಳೆದ 5-6 ವರ್ಷಗಳಿಂದ ಸತತವಾಗಿ ನಾನು ಈ ಜಾತ್ರೆಗೆ ಬಂದು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆವಣಿ ಜಾತ್ರೆ ತುಂಬ ಪ್ರಸಿದ್ಧಿಯಾದದ್ದು, ನಿಮಗೆಲ್ಲ ಮುಂಚೆನೇ ಹೇಳಿದ್ದೀನಿ. ಈ ಆವಣಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಬರುತ್ತೆ, ಮುಳಬಾಗಿಲು ಹತ್ರನೇ ಬರುತ್ತೆ. ನೀವು ಬರಬೇಕು ಅಂದವರು ಬರಲಿಕ್ಕೆ ತುಂಬ ಈಸಿ. ಏನಂದರೆ ಕೋಲಾರಕ್ಕೆ ಬಂದರೆ ಸಾಕು, ಕೋಲಾರ ಬಸ್ ಸ್ಟ್ಯಾಂಡಲ್ಲಿ ಸ್ಪೆಷಲ್ ಬಸ್ಗಳು ಇರ್ತವೆ ಆವಣಿ ಜಾತ್ರೆಗೆ. ಸೊ ಪ್ರತಿ ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ ಇರುತ್ತೆ, ತುಂಬ ಚೆನ್ನಾಗಿ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ. ಸೊ ಬರ್ಬೋದು. ಬಹಳ ಎದುರು ನೋಡಬೇಕಾದಂಥ ಜಾತ್ರೆ ಇದು. ನೀವು ರಾಸುಗಳು ಕೊಡಬೇಕು ಅಂತಿಲ್ಲ ಅಥವಾ ಮಾರಬೇಕು ಅಂತ ಏನಿಲ್ಲ, ನೋಡಲಿಕ್ಕಾದ್ರೂ ಒಂದ್ಸರಿ ಬನ್ನಿ. ಯಾಕೆಂದರೆ ಇಲ್ಲಿ ಒಂದು ವಿಶೇಷವಾದ ಇದು ಏನೋ ಜಾತ್ರೆ ಇದು. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಆವಣಿ ಬೆಟ್ಟ. ಆ ಬೆಟ್ಟದ ಮೇಲೆ ಮತ್ತು ಕೆಳಗಡೆ ದೇವಸ್ಥಾನಗಳಿದೆ. ಇವತ್ತು ರಥೋತ್ಸವ ಕೂಡ ಇದೆ. ತುಂಬ ಲಕ್ಷಾಂತರ ಜನ ಸೇರ್ತಾರೆ ಇವತ್ತು. ಆಲ್ರೆಡಿ ಜಾತ್ರೆ ಫುಲ್ ಆಗಿದೆ. ಇವತ್ತು ನಾಳೆ ಫುಲ್ ಜಾತ್ರೆ ಇರುತ್ತೆ. ಬರುವಂಥ ಜನ ಇವತ್ತು ನಾಳೆ ಬಂದರೆ ನಿಮಗೆ ಒಳ್ಳೆಯ ಒಂದು ಹಳ್ಳಿಕಾರ ನೋಟ ಸಿಗುತ್ತೆ. ಇಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಪಕ್ಕದ ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದಲೂ ತುಂಬ ಜನ ರೈತರು ಬರ್ತಾರೆ, ವರ್ತಕರು ಬರ್ತಾರೆ. ಸೊ ಹಾಗಾಗಿ ಇದು ಒಂದು ಅಂತಾರಾಜ್ಯ ಮಟ್ಟದ ಜಾತ್ರೆ ಅಂತ ಹೇಳ್ಬೋದು. ಸೊ ಬನ್ನಿ, ಈ ಒಂದು ಜಾತ್ರೆಯ ಸೊಬಗು ನೀವು ಸವಿಬೇಕು. ಸೊ ಭಾಳಷ್ಟು ಜನ ಬರಲಿಕ್ಕಾಗಲ್ಲ ಅಂಥವ್ರಿಗೆ ನಾವು ವಿಡಿಯೋ ಮಾಡಿ, ನೀವು ಇದ್ದ ಕಡೆನೇ ನಾವು ಈ ಜಾತ್ರೆಯ ಒಂದು ಸೊಬಗನ್ನು ತೋರಿಸ್ತೀವಿ. ಸೊ ಜಾತ್ರೆ ಸೊಬಗನ್ನು ನೀವು ಅಲ್ಲಿ ಕೂತ್ ಕಡೆನೇ ಸವಿಬೋದು. ನಾನು ನಿಮ್ಗೆ ಕೇಳ್ಕೊಳೋದು ಒಂದೇ, ನೀವು ಕೂತ್ ಕಡೆನೇ ನಾವು ನಿಮಗೆ ಜಾತ್ರೆ ತೋರಿಸ್ತೀವಿ. ದಯವಿಟ್ಟು ಕಾಮೆಂಟ್ಸ್ ಮಾಡಿ, ಯಾವ ಊರಿಂದ ನೋಡ್ತಾ ಇದ್ದೀರಾ, ಎಲ್ಲಿಂದ, ನಿಮಗೆ ಈ ಜಾತ್ರೆಯ ಸೊಬಗು ಏನು ಅನ್ನಿಸ್ತು, ದಯವಿಟ್ಟು ಕಾಮೆಂಟ್ಸ್ ಮುಖಾಂತರ ನಮಗೆ ತಿಳಿಸ್ಬೇಕು. ತುಂಬ ಜನ ಕಾಮೆಂಟ್ಸ್ ಮಾಡ್ತಿಲ್ಲ, ಯಾಕೆ ಗೊತ್ತಿಲ್ಲ. ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತೀವಿ. ಒಂದು ನಿಮಿಷ ಟೈಮ್ ತೊಗೊಂಡು ನೀವು ಕಾಮೆಂಟ್ಸ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಇಲ್ಲಿ ಬಹುಪಾಲು ಹಳ್ಳಿಕಾರ ರಾಸುಗಳು ಬರ್ತವೆ. ಅದೇ ಟೈಮು ಇಲ್ಲಿ ಪಕ್ಕದ ತಮಿಳುನಾಡಿಂದ ಕೂಡ ಅಲ್ಲಿಯ ಲೋಕಲ್ ತಳಿಗಳು ಬರ್ತವೆ. ಇಲ್ಲಿ ತುಂಬ ಜನ ಬರ್ತಾರೆ ತಮಿಳುನಾಡಿಂದ. ಅಣ್ಣ ಯಾವರಣ್ಣ? ಹಾಂ. ಭಾರಿ ಇದಾವೆ ಇವು ಎತ್ತುಗಳು. ಏನು ರೇಟು? 180. ಹಾಂ. ಭಾವನಾಯ್ ನೋಡಿ, ಇವು ದೊಡ್ಡ ಜಾತ್ರೆ. ಇವು ದೊಡ್ಡ ರಾಸುಗಳು 1,85,000 ಹೇಳ್ತಿದ್ದಾರೆ. ಅಣ್ಣ ಯಾವ್ರು ನಿಮ್ದೆಲ್ಲ? ಹಾಂ. ಯಾವ್ದು ನೆನ್ನೆ 3 ದಿನ ಆಯ್ತಾ ಬಂದು? ಇವತ್ತು ಫುಲ್ ಜಾತ್ರೆ ಅಲ್ಲ? ಫುಲ್ ಇದೆ. ಇವತ್ತು ನಾಳೆ ಫುಲ್ಲು. ಹಾಂ, ಹೌದು. ಭಾಳ ರಶ್ ಇರುತ್ತೆ. ನಮ್ಮದು ಬೆಂಗಳೂರು. ಇವೆಲ್ಲ ಏನು ರೇಟ್ ಇದಾವೆ ಇವು? ಅದು ಇವೆಷ್ಟು ಹೇಳ್ತೀರಾ? 85. 3,500-4,000 ಇದಾವಾ? ಹೌದಾ? ಓಹೋ, ದೊಡ್ಡ ಜಾತ್ರೆ. ವರ್ಷ ಬರ್ತೀರಾ ನೀವು? ಬಂದು ಇಲ್ಲಿ ಬಂದು ಜಾತ್ರೆ ಮಾಡ್ಕೊಂಡು ಹೋದ್ರೆ ಖುಷಿ ನಿಮಗೆ. ಹಾಂ, ಕೊಟ್ಬಿಟ್ರಾ? ಎಷ್ಟು ಕೊಟ್ರಿ? ಪರವಾಗಿಲ್ಲ, ವ್ಯಾಪಾರ ನಡೀತಿದೆಯಲ್ಲ? ಚೆನ್ನಾಗಿ ನಡೀತಿದೆ. ಹಾಂ. ಒಳ್ಳೇದು. ವ್ಯಾಪಾರ ನಡೆದ್ರೆ ರೈತರು ಖುಷಿಯಾಗಿರ್ತಾರಲ್ಲ. ಹಾಂ. ಅಣ್ಣ ಯಾವ್ರವು?
ದೊಡ್ಡಿ ಹಾಂ ಹಾಂ ಹಾಂ. ನಿಮ್ಮೂರಲ್ಲಿ ಜಾತ್ರೆ ನಡೀತದಲ್ಲ ದೊಡ್ಡಿನಲ್ಲಿ? ದೊಡ್ಡ ಜಾತ್ರೆ ಯಾವಾಗ ಅದು? 14 ತಾರೀಕು ಈ ತಿಂಗಳು. ಇವತ್ತು ಎಷ್ಟು ಒಂದ ನಾಳೆ ಅಲ್ಲಲ್ಲ ಅದೇ ಮಾರ್ಚ್ 14. ಎಷ್ಟು ದಿನ ನಡೀತೆ? ಅದು ಒಂದು ವಾರ ಇರ್ತದೆ. ವಾರ ನಡೀತದಾ? ಯಾರಾದ್ರು ಬರ್ಬೇಕು ಅದು ಹೆಂಗ್ ಬರ್ಬೇಕು ಹೇಳಿ? ಮಾಲೂರು ಬಂದ್ರೆ ಹಾಂ ಡೈರೆಕ್ಟ್ ಒಂದು ಬಸ್ಸು ಆಯ್ತು ಅಲ್ಲಿಗೆ. ದೊಡ್ಡಿ ಮಾಲೂರಿಂದ ಬಸ್ ಇದೆಯಾ? ಅದು ಜೋರ ನಡೀತದಲ್ಲ? ಜೋರ. ನಾವು ಬರೋಕಾಲ ಈ ವರ್ಷ ಟ್ರೈ ಮಾಡ್ತೀವಿ. ಬರ್ರಿ 14ಕ್ಕಾ? 14 ಸೇರುತ್ತೆ ಫುಲ್ಲು? ಹಾಂ ಹಾಂ ಹಾಂ. ಅಲ್ಲಪ್ಪ ತೇರೆ 14ನೇ ತಾರೀಕು. ತೇರೆ 14ನೇ ತಾರೀಕು. ಹಾಂ ಅವಾಗ 12ಕ್ಕೆ 13ಕ್ಕೆ ಸೇರ್ಕೊಂತದೆ. ಹೌದಾ? ಓಕೆ ಓಕೆ ಬರ್ತೀವಿ ಸರಿ. ನಿಮ್ಮ ಎಷ್ಟು ಅಡಿ ಇದಾವಣ್ಣ? ನಮ್ಮ ಒಂದು 17 ಜೊತೆ ಇದ್ವು. ಹಾಂ. ಒಂದು 6-7 ಜೊತೆ ಮಾರಿ ಹಾಕಿದ್ದೀರಿ. ಹೌದಾ? ಪರವಾಗಿಲ್ಲ, ವ್ಯಾಪಾರ ನಡೀತಿದೆ? ಪರವಾಗಿ ಸುಮಾರು ನಡೆದಾವೆ. ಹಾಂ ಹಾಂ ಹಾಂ. ಇನ್ನೂ ಒಂದು 5 ಜೊತೆ 6 ಜೊತೆ ಅವೆ. ಹಾಂ ಎಲ್ಲ ಚೆನ್ನಾಗಿದ್ದಾವೆ, ಒಳ್ಳೊಳ್ಳೆ ತಳಿ ಇದ್ದಾವೆ. ಇವು ಎಷ್ಟಲ್ಲೂ? ಇವು ಎರಡಲ್ಲೂ. ಎರಡಲ್ಲೂ. ರೇಟು? ರೇಟು 1.5 ಹೇಳ್ತಾ ಇದ್ದೀರಿ. ಹಾಂ ಹಾಂ ಹಾಂ. ಪೆಂಡಾಲ್ ಫುಲ್ ನಿಮ್ಮದೇನಾ? ನಮ್ಮದೇ. ಓಕೆ ಓಕೆ. ಈಗ ಬಿಸಿಲಿಗೆ ಅಂತ ಈಚೆ ಕಟ್ಟಿದ್ದೀರಿ ಅವು. ಅಣ್ಣ ಇವೆಷ್ಟಲ್ಲೂ? ಅದು ಒಂದು 6 ಒಂದು ಕಡೆ ಅಣ್ಣ. ಇವೆಷ್ಟು ಹೇಳ್ತೀರಾ? ಅವು 2.30 ಹೇಳ್ತಾ ಇದ್ದೀರಿ. ಹಾಂ ಹಾಂ ಹಾಂ. ಇವೆಲ್ಲ ಹಾಕಿದಾವ? ಇವು 2 ಚೆನ್ನಾಗಿದಾವೆ ಇವನು. ಇವೆಷ್ಟು ಹೇಳ್ತೀರಣ್ಣ? ಅವು 1.55. 1.55. ಹಾಂ ಹಾಂ. ನಿಮ್ಮದು ಮೊಬೈಲ್ ನಂಬರ್, ಹೆಸರು, ಮೊಬೈಲ್ ನಂಬರ್ ಹೇಳಿ. ನನ್ನ ನಂಬರ್ ಅಂತ ಕೊಡೋಕ್ಕಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್. ರಮೇಶ್. ಮೊಬೈಲ್ ನಂಬರ್ ಕೊಡಿ. ಅಣ್ಣನ ಮೊಬೈಲ್ ನಂಬರ್ ಹೇಳಿ. 6379459125. ಎನಿ ಟೈಮ್ ಇರುತ್ತೆ ನಿಮ್ಮಲ್ಲಿ? ಇರ್ತವೆ. ಹಳ್ಳಿ ಕಾರ್ ಬೇಕು ಅಂದರೆ? ಹಾಂ ಎಲ್ಲ ಈ ಥರ ಕರುಗಳು ಇರ್ತಾವ? ಇಲ್ಲ, ಎತ್ತುಗಳು ಈ ಥರ ಓರಿಗಳು ಇರ್ತವೆ. ಓರಿಗಳು. ಹಾಂ ಹಾಂ ಹಾಂ. ಯಾವ ಬೇಕು ಅಂತ ನಮ್ಮ ವೀಕ್ಷಕ ಕರೆ ಮಾಡ್ಬೋದಲ್ಲ? ಮಾಡ್ಬೋದು. ಇನ್ನು ಎಷ್ಟು ಇರುತ್ತೆ ಜಾತ್ರೆ ಇದು? ಇದು ಸೋಮವಾರ ಗಂಟೆ ಇರ್ತದೆ. ಹೌದಾ? ಯಾರು ಬರೋದು ಇವತ್ತು ನಾಳೆ ಬಂದರೆ ಫುಲ್ ಜಾತ್ರೆ ನೋಡ್ಬೋದಲ್ವಾ? ಇವತ್ತು ಫುಲ್ ಜಾತ್ರೆ. ಅದೇ ಚೆನ್ನಾಗಿದೆ ಈ ವರ್ಷ. ಇದು ಚೆನ್ನಾಗಿ ಸೇರಿದಲ್ಲ ಈ ವರ್ಷ? ಹಾಂ ತುಂಬ ಚೆನ್ನಾಗಿ ಸೇರಿದೆ. ಹಾಂ. ಯಾವ್ರವಣ? ಚೆನ್ನಾಪುರ. 3 ದಿನ ಆಯ್ತಾ ಬಂದು? ಎಷ್ಟಿದಾವೆ ಇವೆಲ್ಲ? ಮೂರು ದಿನದೇನಾ ಇವೆಲ್ಲ? ಇದು 1.60 ಅಣ್ಣ? ಅಲ್ಲೂ 4 ಇವೆಷ್ಟು ಹೇಳ್ತೀರಣ್ಣ? ಎಷ್ಟು? 75 ಹೇಳಿದ್ರಿ. ಅದೇ ಮಾರಿದ್ರೆ ಎಷ್ಟು ಮಾರಿದ್ರಿ? ಎಷ್ಟು ಜೊತೆ ಮಾರಿದ್ರಿ? ಇನ್ನೂ ಇಲ್ಲ. ವ್ಯಾಪಾರ ಹೆಂಗಿದೆ ಅಣ್ಣ? ನಡೀತಾ ಇದೆಯಾ? ಅಣ್ಣ ಯಾರು ನಿಮ್ದಾ? ಯಾರ್ದಿದು? ನಿಮ್ಮವಲ್ಲ? ಬಾಣ ಒಂದು ನಿಮಿಷ ನಿಂತ್ಕೊಳ್ಳಿ. ಸೊ ಎಬ್ಸಿ ಒಂದ್ಸರಿ. ಅಣ್ಣ ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ವೆಂಕಟೇಶಪ್ಪ. ಊರು? ಶ್ರೀನಿವಾಸಪುರ ತಾಲೂಕು. ಹಾಂ ಹಾಂ ಹಾಂ. ಇವಕ್ಕೆ ಇದು ಏನಂತೀರ ಅದಕ್ಕೆ? ಅಮರಾವತಿ ಅಂತೀರಾ? ಇದು ಕಲರ್ ಅಮರಾವತಿ. ಅದೇ ನಿಮ್ಗೆ ಈ ಥರನೇ ಇಷ್ಟನಾ? ಹಾಂ ಹಾಂ ಹಾಂ. ಏನು ರೇಟ್ ಇದು? ರೇಟ್ ఏమైనా? 140. 140 చెప్తున్నారా? పనికి బాగున్నాయా? ఏం పని చేశారు? ಅಮರಾವತಿ. ಈ ಕಡೆ ಸ್ವಲ್ಪ ಈ ಜಾತ್ರೆ ಅಮರಾವತಿ ಸಿಗುತ್ತೆ ಅಲ್ಲ? ಕೆಲವು ಅದನ್ನೇ ಇಷ್ಟಪಡ್ತಾರಲ್ಲ, ಅಮರಾವತಿನೇ ಇಷ್ಟಪಡ್ತಾರೆ, ಈ ಕಲರ್ ಇಷ್ಟಪಡ್ತಾರೆ. ಏನು ವಿಶೇಷ ಅವು? ಹಾಂ ಹಾಂ ಹಾಂ. ಕೆಲಸಗಳು ಚೆನ್ನಾಗಿರುತ್ತಲ್ಲ ಅವು? ಹಾಂ ಹಾಂ ಎಲ್ಲ ಮಾಡ್ತಿರ್ತೀರಾ? ಹಾಂ.
ಚಿರಾಚೆ. ಓಕೆ ಓಕೆ, ಚೆನ್ನಾಗಿದ್ದಾವೆ. ಕೆಲಸಕ್ಕೆಲ್ಲ ಭಾರಿ ಇದಾವಲ್ಲ? ಇಲ್ಲ ಇಲ್ಲ ಮಾರಿಲ್ಲ. ಅಲ್ಲ ಕೆಲಸಕ್ಕೆ ಇನ್ನೂ ಮಾರಿಲ್ಲ. ಎಷ್ಟು ಲಾಸ್ಟ್ ನಿಮ್ಮ ಮೊಬೈಲ್ ನಂಬರ್ ಇದೆಯಾ? ಮೊಬೈಲ್ ನಂಬರ್ ಹೇಳ್ತೀರಾ? ನಿಮ್ಮ ಹತ್ರ ಇದ್ರೆ ಹೇಳಿ. ಅಣ್ಣನ ಮೊಬೈಲ್ ನಂಬರ್ ಹೇಳಿ. 95 ಹಾಂ 91 ಹಾಂ 72 ಹಾಂ 15 ಹಾಂ 15 ಹಾಂ 67. ಹಾಂ, ಯಾರಾದರೂ ಅಮರಾವತಿ ಬೇಕು ಅಂದರು ನಿಮಗೆ ಕರೆ ಮಾಡ್ತಾರೆ. ನಿಮಗೆ ದೊಡ್ಡ ಎತ್ತುಗಳು. ಅಲ್ಲಿ ಎಷ್ಟು ಅಂದ್ರಿ? 6 ಕಡೆ ಎಲ್ಲ. ಹಾಂ ಹಾಂ, ಇವೇನು ಹೇಳ್ತೀರಾ? ಇವು 150. ಹಾಂ ಹಾಂ, ಜೋಡಿಸ್ಬೇಕಾ? ನಮ್ಮೇ ಅವು. ಇರಲಿ ಬಿಡಿ. ಹಾಂ, ನಿಮ್ಮದೇ ಅಲ್ವಾ? 150 ಮಲಗಿದ. ನಿಮ್ಮದೇ ಊರು? ನಮ್ಮ ಶ್ರೀನಿವಾಸ ಆಲ್ಕುಮಾರ್. ಹಾಂ ಹಾಂ ಹಾಂ, ಯಾರಾದರೂ ಬೇಕು ನಿಮಗೆ ಕರೆ ಮಾಡ್ತಾರೆ. ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ. ಇಲ್ಲ ಮಾರಾಕಿದ್ರು ನಾವು. ಮಾರಿಬಿಟ್ರಾ? ಎಷ್ಟದು? 150. 150. ಓಕೆ ಓಕೆ, ಚೆನ್ನಾಗಿದೆ. ನಿಮ್ಮ ಹೆಸರು ಅಣ್ಣ? ಯಾವ ಊರು? ಹಾಂ, ಯಾವ ಊರು? ಹಾಂ, ನಿಮ್ಮ ಊರು ಹೇಳಿ. ಹಾಂ ಹಾಂ, ಅಲ್ಲೂ ಇನ್ನೂ ಇಲ್ಲ? ಹಾಂ ಹಾಂ, ಏನು ಹೇಳ್ತೀರಿ ವ್ಯಾಪಾರ? 160. ಹೌದಾ? ಇನ್ನೂ ಅಲ್ಲಿಕ್ಕಿಲ್ಲ? 160. ಹಾಂ ಹಾಂ, ಕೆಲಸ ಮಾಡಿದ್ದೀರಾ? ಚೆನ್ನಾಗಿ ಮಾಡ್ತಾವ? ಹಾಂ ಹಾಂ, ಚೆನ್ನಾಗಿ ಪಾಠ ಮಾಡಿದ್ದೀರಾ? ಹಾಂ, ತಮ್ಮದು ಮೊಬೈಲ್ ನಂಬರ್ ಹೇಳಿ. 93 ಜೋರಾಗಿ ಹೇಳಿ. 93 80 961 061. ಹಾಂ, ಯಾವ್ದು ಬೇಕೋ ನಿಮಗೆ ಕರೆ ಮಾಡ್ತಾರೆ. ನಿಮಗೆ ಮಾತಾಡಿ. ಅಣ್ಣ ಯಾವ್ರವು? ಸಂಗಸಂದ್ರ. ಸಂಗಸಂದ್ರ ಪಕ್ಕನೇನಾ? ಮುಳ್ಬಾಲ್ ಪಕ್ಕದಲ್ಲಿ. ಮುಳ್ಬಾಲ್ ಪಕ್ಕ. ಹಾಂ, ಇಲ್ಲಿ ವರ್ಷ ಬರ್ತೀರಾ? ವರ್ಷನೂ ಬರ್ತೀವಿ. ಹಾಂ, ಅವನಿ ಜಾತ್ರೆಗೆ. ಹಾಂ, ಕೊಟ್ಟಾಕಿದ್ದೀರಿ. ಹೌದಾ? ಕೊಟ್ರಾ? ಎಷ್ಟಾಯಿತು? 130. ಹಾಂ, ಚೆನ್ನಾಗಿದ್ದಾವೆ. ಈಗ ಮತ್ತೆ ನೀವು ಅಲ್ಲಿಲ್ಲ ಸರ್. ಇನ್ನೂ ಅಲ್ಲಿಲ್ಲ. ಈಗ ಕೊಟ್ಟರೆ ಮತ್ತೆ ನೀವು ಬೇರೆ ತಗೋಬೇಕಾ? ಬೇರೆ ತಗೋಬೇಕು ಸರ್. ಹಾಂ ಹಾಂ ಹಾಂ, ಮತ್ತೆ ಅಲ್ಲಿ ಹಾಕ್ತೀರಾ? ಇರುವೆ ತಗೊಂತೀವಿ. ಹಾಂ, ಮತ್ತೆ ಮುಂದೆ ವರ್ಷಕ್ಕೆ. ಅವೇ ದೊಡ್ಡವಾಗ. ಹಾಂ, ಈಗ ಯಾವಿದೆ ಈ ವರ್ಷ ಜಾತ್ರೆ ಆಗಿದೆಯಣ್ಣ? ಚೆನ್ನಾಗಿದೆ ಸರ್ ಈ ಸಲ. ಹೌದಾ? ವ್ಯಾಪಾರಗಳು ಪರವಾಗಿಲ್ಲ. ಹಾಂ. ಎತ್ತು ಒಳ್ಳೆ ಎತ್ತು ಸೇರೈತೆ. ಹಾಂ, ಅದೇ ಚೆನ್ನಾಗಿ ಸೇರಿದೆ. ಚೆನ್ನಾಗಿ ಸೇರೈತೆ. ಹಾಂ, ಐದನ್ ಪುಟ್ಟ ಎಂಡ್ಲಕ್ ಕಟ್ಟ. ಸೊ ರೈತರ ಖುಷಿಯಾಗಿದ್ದಾರೆ. ಫುಲ್ ಖುಷಿ ಸರ್ ಈ ಸಲ. ಹೌದಾ? ಹಾಂ. ಹಾಂ, ಒಳ್ಳೆ ಎತ್ತು ಸೇರೈತೆ. ಅದೇ ಯಾರಾದ್ರು ಬರೋ ಇದ್ರು ಇವತ್ತು ನಾಳೆ ಬಂದರೆ ನೋಡ್ಲಿಕ್ಕೆ ತಗೋಬೋದು. ನೋಡ್ಲಿಕ್ಕೂ ಭಾಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ ಜಾತ್ರೆ. ಫುಲ್ ಆಗೈತೆ. ಹೌದೌದು. ಕೊಟ್ಬಿಟ್ರೆ ಇವು? ಹೌದು ಸರ್. ಇನ್ನೂ ಎಷ್ಟಿದಾವೆ? ಇನ್ನೆರಡು ಜೊತೆ ಇದೆ ಸರ್. ಇನ್ನೂ 2 ಜೊತೆ ಇದೆ. ಹಾಂ ಹಾಂ ಹಾಂ, ಇಲ್ಲಿ ಅವನಿ ಜಾತ್ರೆ ಬರ್ಲಿಕ್ಕೆ ರೈತರಿಗೆ ಖುಷಿ. ಹೌದು ಸರ್. ಹಾಂ, ಹೌದು. ಅದೇ ಇದೊಂದು ಜಾತ್ರೆಗೆ ಬರ್ಲಿಕ್ಕೆ ಜನ ಖುಷಿ ಪಡ್ತಾರೆ. ಖುಷಿ ಪಡ್ತಾರೆ. ಇಲ್ಲಿ ಬಂದ್ರೆ ಏನೋ ಸಮಾಧಾನ. ಸರ್ ಯಾಕೆ ತಮಿಳುನಾಡು, ಆಂಧ್ರ ಅವರು, ಬೇರೆ ದೇಶಗಳಿಂದ ಎಲ್ಲ ಬರ್ತಾರಲ್ಲ. ಹಾಂ, ಅವನಿ ಅಂದ್ರೆ ಫೇಮಸ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್. ಹೌದೌದೌದು. ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಸರಿ? ನಮ್ಮ ಊರ ಹೆಸರು ಹೇಳ್ಬೇಕು ಸರ್? ಹೇಳಿ. ಸಂಗಸಂದ್ರ ಮುಳ್ಬಾಲ್ ತಾಲೂಕು. ನಿಮ್ಮ ಹೆಸರು ಹೇಳಿ. ಕೆ ಪ್ರಕಾಶ್ ಅಂತ. ಪ್ರಕಾಶ್ ಅವ್ರು. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ 99728197. ಇವೆರಡು ನಿಮ್ದಾ? ಈ ಕರು ಎಷ್ಟು ಹೇಳ್ತೀರಾ? ಹೌದು ಸರ್. ಇವು 95 ಹೇಳ್ತಾ ಇದೀವಿ. ಹಾಂ, 77 ಹೇಳ್ತಾ ಇದೀವಿ. ಓಕೆ ಓಕೆ. ನಿಮ್ಮ ಮನೇಲಿ ಯಾವಾಗಲೂ ಇರುತ್ತಾ? ಯಾವಾಗ 2 ಜೊತೆ ಸರ್. ಹಸುಗಳು ಇದಾವ? ಹಸುಗಳು ಇದಾವೆ. ನಾಟಿ ಹಸು. ಹೌದಾ? ಓಕೆ ಓಕೆ. ಅವತ್ತಿಂದ ನೀವು ಪರಂಪರೆ ಹಿಂಗೆ? ಸರ್ ನಮ್ಮ ತಾತ ಅವರ ಕಾಲದಿಂದ ಇಡ್ತಾರೆ. ಅದೇ ನಾವು ಅವರ ಭಕ್ತಿಯನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಾ. ಹಾಂ, ಖುಷಿ ಆಗ್ತಾನೆ. ಏನಾದ್ರು ವೀಕ್ಷಕರು ಏನಾದ್ರು ಬೇಕು ಅಂದ್ರೆ ಕರೆ ಮಾಡ್ತಾರೆ. ಓಕೆ. ಹಾಂ, ಓಕೆ.